ನಮಸ್ಕಾರ ಸ್ನೇಹಿತರೆ, ನಿಮಗೆ ನಾನು ಮಾಡಿದ ಹಿಂದಿನ ಪಾಠ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈಗ ನೋಡಿ, ಅಲ್ಲಿ ತೋಳಿಲ್ಲದ ಜಬಲದ ಪಾಠ ಮಾಡಿದ್ದೀನಿ. ಈಗ ನೆಕ್ಸ್ಟು ತೋಳುಳ್ಳ ಜಬಲ. ತೋಳುಳ್ಳ ಜಬಲ ಅಂದರೆ ಮೆಗಾ ಸ್ಲೀವ್ಸ್ ಅಂತ ಕರಿತೀವಿ. ಈಗ ಸ್ಯಾರಿ ಬ್ಲೌಸಲ್ಲೆಲ್ಲ ಮೆಗಾ ಸ್ಲೀವ್ಸ್ ಅಂತ ಹೊಲಿಸ್ತೀವಲ್ವ, ಮಕ್ಕಳಿಗೂ ಬ್ಲೌಸನ್ನು ಮೆಗಾ ಸ್ಲೀವ್ಸ್ ಅಂತ ಹೊಲಿಸ್ತೀವಲ್ಲ, ಅದೇ ರೀತಿ ವಿತ್ ಬಾಡಿಯಲ್ಲೇ ತೋಳು ಬರೋ ರೀತಿಯನ್ನು ತೋಳುಳ್ಳ ಜಬಲ, ಸ್ಲೀವ್ ವಿತ್ ಜಬಲ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಅಂದರೆ ಕನ್ನಡದಲ್ಲಿ ತೋಳುಳ್ಳ ಜಬಲ ಅಂತೀವಿ. ನೋಡಿ, ಇದಕ್ಕೆ ಏನು ಅಳತೆ ಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತೀನಿ. ಪೂರ್ಣ ಉದ್ದ 40 ಸೆಂಟಿಮೀಟ್ರು, ಎದೆ ಸುತ್ತಳತೆ 57 ಸೆಂಟಿಮೀಟರು, ಭುಜ ಮತ್ತು ತೋಳು ಎರಡು ಸೇರ್ ಬರುತ್ತೆ. ಇದರಲ್ಲಿ ನೇಫ್ ಆಫ್ ನೆಕ್ ಅಂತೀವಿ ಇಂಗ್ಲೀಷ್ನಲ್ಲಿ. ನೇಫ್ ಆಫ್ ನೆಕ್ 20 ಸೆಂಟಿಮೀಟರ್. ಇಷ್ಟು ಸಾಕು ನಮಗೆ ಅಳತೆಗೆ. ಸುತ್ತಳತೆ ಬೇಕಾಗಿಲ್ಲ, ಆರ್ಮೋಲ್ ಶೇಪ್ ಬೇಕಾಗಿಲ್ಲ, ಏನು ಬೇಡ. ನೆಕ್ಸ್ಟು ನಾವು ಮಾಡಿರೋದು ಪೇಪರ್ ಸ್ಕೇಲು 1.4 ಸೆಂಟಿಮೀಟ್ರಲ್ಲಿ ಈ ಡ್ರಾಫ್ಟನ್ನು ಹಾಕಿದ್ದೀವಿ. ಇದರ ಮಾದರಿ ಚಿತ್ರ ಇದು. ಈ ಉಡುಪು ಎಲ್ಲ ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ ಅನ್ನೋದಕ್ಕೆ ಮಾಡಲನ್ನು ಕೂಡ ಇಲ್ಲಿ ನಾವು ಬಿಡಿಸಿದ್ದೀವಿ. ಈಗ ಇದರ ರಚನೆ ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲೂ ಕೂಡ ಇದರ ಅಳತೆನ ಬರ್ತಿದ್ದೀವಿ. ಯಾಕೆ ಉದ್ದೇಶ ಅಂದರೆ, ಈ ಕಡೆ ಪೆನ್ಸಿಲಲ್ಲಿ ಮಾಡಿರ್ತೀವಿ, ಅಳಿಸೋಗ್ಬಿಡ್ಬೋದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಪೆನ್ನಲ್ಲೂ ಕೂಡ ಇದೇ ಅಳತೆನ ಮಾಡಿರ್ತೀವಿ. ಇದಕ್ಕೆ ಹೊಂದಿಕೆ ಆಗೋ ಬಟ್ಟೆ ಎಲ್ಲ ಥರ ಬಟ್ಟೆನೂ ಹೊಂದಿಕೆ ಆಗುತ್ತೆ. ಆದರೆ ಸಣ್ಣ ಮಕ್ಕಳಿಗೆ ಮಾತ್ರ ಹೆಚ್ಚಾಗಿ ಕಾಟನ್ ಬಟ್ಟೆ, ಮಲ್ ಬಟ್ಟೆನೇ ಉಪಯೋಗಿಸೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಈ ಬಾಡಿಯ ರಚನೆ ಯಾವ ಥರ ಬರುತ್ತೆ ಅನ್ನೋದನ್ನು ನೋಡೋಣ. ಈಗ 0ಯಿಂದ 1ಕ್ಕೆ ಪೂರ್ಣ ಉದ್ದ ಪ್ಲಸ್ 1 ಸೆಂಟಿಮೀಟರ್ ಹೊಲಿಗೆಗೆ. ನೋಡಿ, 0ಯಿಂದ 1ಕ್ಕೆ ಪೂರ್ಣ ಉದ್ದ ಎಷ್ಟಿದೆ? ಪೂರ್ಣ ಉದ್ದ 40 ಇದೆ. 40ಕ್ಕೆ ಸೇರಿಸಿದ್ರೆ 41 ಸೆಂಟಿಮೀಟರ್. 1ರಿಂದ 2ಕ್ಕೆ 4 ಸೆಂಟಿಮೀಟರ್ ಕೆಳಭಾಗದ ಮಡಿಕೆಗೆ. 4 ಸೆಂಟಿಮೀಟ್ರು ಕೆಳಭಾಗದ ಮಡಿಕೆಗೆ. 0ಯಿಂದ 3ಕ್ಕೆ ನೋಡಿ, 0ಯಿಂದ ಇಲ್ಲಿ 3ಕ್ಕೆ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ. ಅಲ್ಲಿ ಹೇಗೆ ಜಬಲದಲ್ಲಿ ಹಾಕೋದು ಅದೇ ಥರ ಇದು ಲೂಸ್ ಗಾರ್ಮೆಂಟ್ಸ್ ಆದ್ದರಿಂದ ಎದೆ ಸುತ್ತಳತೆ 4ನೇ ಒಂದು ಭಾಗನೇ ತಗೋಬೇಕು. ನೋಡಿ, 0ಯಿಂದ 3ಕ್ಕೆ ಎದೆ ಸುತ್ತಳತೆ 4ನೇ ಒಂದು ಭಾಗ. ಈಗ ಇದು ಎದೆ ಸುತ್ತಳತೆ 54 ಇದೆ. 4ನೇ ಒಂದು ಭಾಗ ಅಂದರೆ 14.5 ಬರುತ್ತೆ, 13.5 ಬರುತ್ತೆ. ನೆಕ್ಸ್ಟು ಇಲ್ಲಿ 3ರಿಂದ 4ಕ್ಕೆ ಅದೇ ಇದೆ ಸುತ್ತಳತೆ 4ನೇ ಒಂದು ಭಾಗಕ್ಕೆ ಪ್ಲಸ್ ನಾವು 4 ಸೆಂಟಿಮೀಟ್ರನ್ನ ಸೇರಿಸ್ಬೇಕು. ನೋಡಿ, 1ರಿಂದ 5ಕ್ಕೂ ಅಷ್ಟೇ, 2ರಿಂದ 6ಕ್ಕೂ ಅಷ್ಟೇ. ನೆಕ್ಸ್ಟು 4, 6 ನೇರಗೆರೆ ಸೇರಿಸಿ. ನೋಡಿ, ನೆಕ್ಸ್ಟು 3ರಿಂದ 11ಕ್ಕೆ ಇಲ್ಲಿ 3ರಿಂದ 11ಕ್ಕೆ ಎದೆ ಅಂದರೆ ನೇಫ್ ಆಫ್ ನೆಕ್ ಕೊಟ್ಟಿದ್ದಾರೆ 20 ಪ್ಲಸ್ 4, 24ನ್ನು ನಾವು ಇಡಬೇಕು. ಇಲ್ಲಿ 3ರಿಂದ 7ಕ್ಕೆ ನೇಫ್ ಆಫ್ ನೆಕ್ ಎಷ್ಟಿದೆ? 20 ಇದೆ, ಅಲ್ಲಿಗೆ ಗುರ್ತಾಕಬೇಕು. ಈ 4 ಸೆಂಟಿಮೀಟ್ರನ್ನ ಮಡಿಕೆಗೆ, ತೋಳಿನ ಮಡಿಕೆಗೆ ಎಕ್ಸ್ಟ್ರಾ ಇಡ್ತೀವಿ. ಅಲ್ಲಿಗೆ 24 ಇಡಬೇಕು 3ರಿಂದ 11ಕ್ಕೆ. ನೆಕ್ಸ್ಟ್ ಇಲ್ಲಿ 0ಯಿಂದ 8ಕ್ಕೂ ಸೇಮ್ ನೇಫ್ ಆಫ್ ನೆಕ್ ಮತ್ತು 4 ಸೆಂಟಿಮೀಟರ್ ಬಾಟಮ್ ಫೋಲ್ಡಿಂಗ್. ಈಗ ಇಲ್ಲಿ ಈ ಎದೆ ಸುತ್ತಳತೆ 4ನೇ ಒಂದು ಭಾಗ ಇರುತ್ತಲ್ವ, ಇಲ್ಲಿ ಉದ್ದ ಗೆರೆ ಎಳೆದು 10, 11 ಕೂಡ ನೇರವಾಗಿ ಸೇರಿಸ್ಬೇಕು. ನೆಕ್ಸ್ಟು 7ರಿಂದ 9ಕ್ಕೆ 1.5 ಸೆಂಟಿಮೀಟರ್. ಈಗ ಇಲ್ಲಿ ನೋಡಿ, 5ರಿಂದ 12ಕ್ಕೆ 2 ಸೆಂಟಿಮೀಟರ್ ಹೆಚ್ಚಿಗೆ ಇಡಬೇಕು. 6ರಿಂದ 13ಕ್ಕೂ 2 ಸೆಂಟಿಮೀಟರ್ ಹೆಚ್ಚಿಗೆ ಇಡಬೇಕು. ಇಲ್ಲಿ 12ರಿಂದ 14ಕ್ಕೆ ಮತ್ತೆ 2 ಸೆಂಟಿಮೀಟರ್ ಇಡಬೇಕು. ಇಟ್ಟಾದಮೇಲೆ 14, 5, 1 ಇದು ಮುಂಭಾಗದ ಆಕಾರ ಆಯಿತು ಜಬಲದ್ದು. ಇಲ್ಲಿ 14, 5, 1 ಮುಂಭಾಗದ ಆಕಾರ. ನೆಕ್ಸ್ಟ್ ಈಗ ಇಲ್ಲಿ 7ರಿಂದ 9ಕ್ಕೆ 2 ಸೆಂಟಿಮೀಟರ್, 11, 9 ಎಕ್ಸ್ ಸೇರಿಸಿ ತೋಳಿನ ಆಕಾರ ಕೊಡಿ. ಇದಕ್ಕೆ ಹಿಂಭಾಗ ಮುಂಭಾಗ ಇಲ್ಲ, ಎರಡೂ ಸೇರಿ ಒಂದೇ ಥರ ತೋಳಿನ ಆಕಾರ ಕೊಡಿ. ಇಲ್ಲಿ 14, 5, 11 ಕೆಳಭಾಗದ ಆಕಾರ. ಈಗ ಇಲ್ಲಿ 0ಯಿಂದ 5ಕ್ಕೆ 3.5 ಸೆಂಟಿಮೀಟರ್. ನೋಡಿ, ಇಲ್ಲಿ 3.5 ಸೆಂಟಿಮೀಟರ್. 0ಯಿಂದ 15ಕ್ಕೆ 16ರಿಂದ ಎರಡು ಒಂದೇ ಅಳತೆ ಬರೋದ್ರಿಂದ ಫ್ಲವರ್ ಬ್ರ್ಯಾಕೆಟ್ ಹಾಕಿ ಬಾಣದ ಗುರುತು ಹಾಕಿ 3.5 ಸೆಂಟಿಮೀಟರ್ ಮಾಡಿದ್ವಿ. ನೆಕ್ಸ್ಟು ಇದರಲ್ಲಿ ಕುತ್ತಿಗೆ ಅಗಲ ಬರುತ್ತೆ. ಇದಕ್ಕೆ ಲಾಡಿ ಅಥವಾ ಎಲಾಸ್ಟಿಕ್ ಹಾಕ್ತೀವಿ ನಾವು. ಆದ್ದರಿಂದ 0ಯಿಂದ 16ಕ್ಕೆ ಇದೇ ಸುತ್ತಳತೆಯ 4ನೇ ಒಂದು ಭಾಗ.
ಈಗ 15 ಕ್ಯೂ 16 ಸೇರಿಸಿ ಮುಂಭಾಗ ಹಾಗೂ ಹಿಂಭಾಗ ಎರಡಕ್ಕೂ ಬರುತ್ತೆ. ಕುತ್ತಿಗೆಯ ಆಕಾರ ಕೊಡಿ. ಇದರಲ್ಲಿ ಮುಂಭಾಗ ಬೇರೆ ಹಿಂಭಾಗ ಬೇರೆ ಬರಲ್ಲ, ಎರಡು ಒಂದೇ ಅಳತೆ ಬರೋದ್ರಿಂದ ಎರಡನ್ನು ಸೇರಿಸಿ ಕುತ್ತಿಗೆಯ ಆಕಾರ ಕೊಟ್ಟರೆ ಆಯಿತು. ಕ್ಯೂ 5 ಸೇರಿಸಿ ಕುತ್ತಿಗೆಯ ಆಕಾರ ಕೊಟ್ಟಾಯಿತು. ಇದಿಷ್ಟು ತೋಳುಳ್ಳ ಜಬಲದ ಬಾಡಿಯ ರಚನೆ. ಇದಕ್ಕೆ ಈಗ ಕುತ್ತಿಗೆ ಆಕಾರ, ಕುತ್ತಿಗೆ ಪಟ್ಟಿನ ಯಾವ ಥರ ಕೊಡಬೇಕು ಅನ್ನೋದನ್ನು ಇಲ್ಲಿ ಪಕ್ಕದಲ್ಲಿ ತೋರಿಸಿದ್ದೀವಿ. ಈಗ ನೋಡಿ, ಇದು 4 ಪದರದಲ್ಲಿರುತ್ತೆ. ಈಗ 0ಯಿಂದ 15ಕ್ಕೆ 16ರಿಂದ ಪಿಗೆ 3.5 ಸೆಂಟಿಮೀಟರು. ಇಲ್ಲಿ ಏನು ಇಟ್ಟಿದ್ದೀವಿ ಅದನ್ನೇ ಇಲ್ಲೂ ಇಡಬೇಕು. ಪಿಯಿಂದ ಕ್ಯೂಗೆ 2 ಸೆಂಟಿಮೀಟರು. ನೆಕ್ಸ್ಟು 15 ಪಿ 16 ಸೇರಿಸಿ ಕುತ್ತಿಗೆ ಆಕಾರ ಹೇಗೆ ಬಂದಿದೆ ಅದೇ ರೀತಿ ಕೊಡಬೇಕು. ಕೆಳಭಾಗದಲ್ಲಿ 15ರಿಂದ 17ಕ್ಕೆ, 16ರಿಂದ 19ಕ್ಕೆ, 18ರಿಂದ ಪಿಗೆ 5 ಸೆಂಟಿಮೀಟರ್, ಸುತ್ತ 5 ಸೆಂಟಿಮೀಟರ್ಗೆ ನಾವು ಇದೇ ಥರ ಮೇಲೆ ಹೆಂಗೆ ಕೊಟ್ಟಿದ್ದೀವೋ ಅದೇ ಥರ ಆಕಾರ ಕೊಟ್ಟರೆ ಇಲ್ಲಿ ಫೋಲ್ಡಿಂಗಲ್ಲಿರುತ್ತೆ. ಇದು ಇಲ್ಲಿ 0ಯಿಂದ 17ಕ್ಕೆ ಫೋಲ್ಡಿಂಗಲ್ಲಿರುತ್ತೆ. 4 ಪದರ ಇರೋದ್ರಿಂದ ಇದನ್ನು ಇದೇ ಥರ ಕಟ್ ಮಾಡ್ಕೊಂಡು ಕುತ್ತಿಗೆ ಮೇಲಿಟ್ಟು ನಾವು ಹೊಲಿಗೆ ಹಾಕಬೇಕು. ನೆಕ್ಸ್ಟು ಈಗ ಲಾಡಿ ಹಾಕಿ ಲಾಡಿ 0ಯಿಂದ 1ಕ್ಕೆ, 2ರಿಂದ 3ಕ್ಕೆ ಎದೆಯ ಸುತ್ತಳತೆ, ಪೂರ್ಣ ಎದೆಯ ಸುತ್ತಳತೆ ಎಷ್ಟು ಬರುತ್ತೆ ಅದಕ್ಕೆ ಪ್ಲಸ್ 20 ಸೆಂಟಿಮೀಟ್ರನ್ನ ಸೇರಿಸ್ಬೇಕು. ಈಗ ಪೂರ್ಣ ಎದೆಯ ಸುತ್ತಳತೆ ಎಷ್ಟಿದೆ 57 ಇದೆ, ಅದಕ್ಕೆ ಪ್ಲಸ್ 20 ಸೇರಿಸಿದ್ರೆ 77 ಆಯಿತು. ಇದು 0ಯಿಂದ 1ಕ್ಕೆ ಒಟ್ಟು 77 ಸೆಂಟಿಮೀಟ್ರ್ ಉದ್ದವ ನಮಗೆ ಲಾಡಿಗೆ ಬೇಕು. 1ರಿಂದ 3ಕ್ಕೆ, 0ಯಿಂದ 2ಕ್ಕೆ 4 ಸೆಂಟಿಮೀಟ್ರ್ ಅಗಲ ಮಡಿಸಿ ಹೊಲಿಯೋದಕ್ಕೆ ಬೇಕು. ಇದು ಲಾಡಿಯ ರಚನೆ. ನೋಡಿ, ಬಾಡಿಯ ರಚನೆ, ಕುತ್ತಿಗೆಯ ರಚನೆ, ನೆಕ್ಸ್ಟು ಲಾಡಿಯ ರಚನೆ. ಇದಿಷ್ಟು ನಮಗೆ ತೋಳುಳ್ಳ ಜಬಲಕ್ಕೆ ಬೇಕಾದಂತಹ ಅಳತೆಗಳು. ಇದನ್ನು ಈಗ ರಚನೆ ಹಾಕಿದ್ಮೇಲೆ ನಾವು ಇದನ್ನು ಕೂಡ ಪೇಪರ್ ಪ್ಯಾಟ್ರನನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈಗ ನಾನು ಇದನ್ನು ಬ್ರೌನ್ ಶೀಟ್ ಮಾಡಿಸ್ಕೊಂಡಿದ್ದೀನಿ. ನೋಡಿ, ಇದು ಶೈನಿಂಗ್ ಇದೆ. ಇದು ಒಳಭಾಗದ್ದು. ಡ್ರಾಫ್ಟ್ ಹಾಕುವಾಗ ಒಳಭಾಗದ ಮೇಲೆ ನಾವು ಡ್ರಾಫ್ಟ್ ಹಾಕಬೇಕು. ಅದರಿಂದ ಒಳಭಾಗನ ನಾನು ಮೇಲ್ ಮಾಡಿ 4 ಪದರ ಮಡಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಗೆರೆ ಕಾಣ್ತಾ ಇದೆ ಅಲ್ವಾ, ಲೆಂತ್ ವೈಸಲ್ಲೇ ನಾನು ಈ ಪೇಪರನ್ನು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಡ್ರಾಫ್ಟ್ ಹಾಕೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ. ಇದು ಪೂರ್ಣ ಉದ್ದ ಎಷ್ಟಿದೆ ನಮಗೆ 40 ಸೆಂಟಿಮೀಟ್ರ್ ಇದೆ. 40 ಸೆಂಟಿಮೀಟ್ರಿಗೆ ಹೊಲಿಗೆ ಒಂದು ಇಟ್ಕೊತೀವಿ. 41 ಆಯಿತು. ಇಲ್ಲಿಂದ ಇಲ್ಲಿಗೆ 41 ಸೆಂಟಿಮೀಟ್ರು. ಇಲ್ಲಿಗೆ ಗುರ್ತಾಗ್ತಿದೆ 41 ಆಯಿತು. ಮತ್ತು ನೆಕ್ಸ್ಟು 1ರಿಂದ 2ಕ್ಕೆ 4 ಸೆಂಟಿಮೀಟ್ರು ಫೋಲ್ಡಿಂಗಿಗೆ. ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ 4 ಸೆಂಟಿಮೀಟ್ರು ಫೋಲ್ಡಿಂಗಿಗೆ. ಈಗ 0ಯಿಂದ 3ಕ್ಕೆ ಎದೆ ಸುತ್ತಳತೆ 4ನೇ ಒಂದು ಭಾಗ ಇಡಬೇಕು. ಎದೆ ಸುತ್ತಳತೆ ಎಷ್ಟಿದೆ 54 ಇದೆ. ಈ 54ನ ನಾವು 4ರಿಂದ ಭಾಗಿಸಿದ್ರೆ 13.5 ಬರುತ್ತೆ ನಮಗೆ. ಈ 13.5ಗೆ ಇಲ್ಲಿಗೆ ಗುರ್ತಿಡ್ಬೇಕು ನಾವು. ಇಲ್ಲಿ ನೋಡಿ 13, ಈ ದೊಡ್ಡ ಗೆರೆಗೆ 14 ಆಗಿಬಿಡುತ್ತೆ, ಈ ಸಣ್ಣ ಗೆರೆಗೆ 13.5, ಇಲ್ಲಿಗೆ 3 ಅಂತ ಇಟ್ಕೊಂಡು. ನೆಕ್ಸ್ಟು 3ರಿಂದ 4ಕ್ಕೆ ಇದೇ ಸುತ್ತಳತೆ 4ನೇ ಒಂದು ಭಾಗಕ್ಕೆ ಪ್ಲಸ್ 4 ಸೆಂಟಿಮೀಟ್ರ್ ಸೇರಿಸ್ಬೇಕು. ಅಲ್ಲಿಗೆ 13.5 ಪ್ಲಸ್ 4 17.5 ಆಯಿತು. ನೋಡಿ, ಇವೆರಡು ಗೆರೆ ಮಧ್ಯದ ಗೆರೆಗೆ 17.5ಗೆ ನಾವು ಗುರ್ತಾಕಬೇಕು. 17.5 ನೋಡಿ, ಇದು 17.5ಗೆ ಗೆರೆ ಹಾಕಬೇಕು. ಹಾಕ್ಕೊಂಡು ಇದನ್ನು ನೇರವಾಗಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ 3ರಿಂದ 7ಕ್ಕೆ ನೇಪ್ ಆಫ್ ನೆಕ್ಕು 20 ಇದೆ. 20 ಕರೆಕ್ಟಾಗಿ ಗುರ್ತಾಕೊಂಡ್ಬಿಡ್ಬೇಕು. ಇಲ್ಲೂ ಮೇಲ್ಗಡೆನೂ ಕೂಡ 0ಯಿಂದ 8ಕ್ಕೆ 20ಕ್ಕೆ ಗುರ್ತಾಕಬೇಕು. ಗುರ್ತಾಕಿ ಇದೆರಡನ್ನು ನೇರವಾಗಿ ಸೇರಿಸ್ಕೋಬೇಕು. ಸೇರಿಸಾದ್ಮೇಲೆ ಬಾಟಮ್ ಫೋಲ್ಡಿಂಗಿಗೆ 4 ಸೆಂಟಿಮೀಟ್ರ್ ಇಟ್ಕೋಬೇಕು ನಾವು. ಇದನ್ನು ಸೇರಿಸ್ತೀವಿ, ಅದು ಸರಿಯಾಯಿತು. ಈಗ ಇಲ್ಲಿ ಕುತ್ತಿಗೆಗೆ 0ಯಿಂದ 5ಕ್ಕೆ 3.5 ಸೆಂಟಿಮೀಟ್ರ್, ಇಲ್ಲಿ 3.5. ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆ 4ನೇ ಒಂದು ಭಾಗ. ಇದಕ್ಕೆ ನಾವು ಎಲಾಸ್ಟಿಕ್ಕು ಅಥವಾ ಲಾಡಿ ಹಾಕೋದ್ರಿಂದ ಇದನ್ನು ಅಗಲವಾಗಿ ಕಟ್ ಮಾಡ್ತೀವಿ. ಇಲ್ಲಿಂದ ಇಲ್ಲಿಗೂ 3.5 ಸಮ ಇಟ್ಕೊಂಡು
ಇದನ್ನು ಸ್ಕ್ವಯರ್ ಆಗಿ ಮೊದಲು ಸೇರಿಸ್ಕೊಂಡ್ಬಿಡ್ಬೇಕು. ಸೇರಿಸಾದ್ಮೇಲೆ ಇಲ್ಲಿ ಒಳಭಾಗಕ್ಕೆ 1 ಸೆಂಟಿಮೀಟರ್ ಶೇಪ್ ಕೊಡೋದಕ್ಕೆ ಆಕಾರಕ್ಕೆ ನೋಡಿ. ಇಲ್ಲಿಂದ ಇಲ್ಲಿಗೆ 3.5 ಇಟ್ಟಿದ್ವಿ, ಇಲ್ಲಿಂದ ಇಲ್ಲಿಗೂ 3.5. ಇದು ಎದೆ ಸುತ್ತಳತೆ 4ನೇ 1 ಭಾಗ, ಮತ್ತು ಈ ಮೂಲೆಯಿಂದ 1 ಸೆಂಟಿಮೀಟ್ರು. ಯಾಕೆ ಆಕಾರ ಕೊಡೋದಕ್ಕೆ. ಕೊಟ್ಟ ಮೇಲೆ ಇದನ್ನು ಹೀಗೆ ಶೇಪ್ ಕೊಡಬೇಕು ನಾವು. ಹೀಗೆ ಹೀಗೆ ಸೇರಿಸಿ ಈ ಥರ ಶೇಪ್ ಕೊಟ್ಟರೆ ಇದು ಇಲ್ಲಿಂದ ಮೇಲಕ್ಕೆ 2 ಸೆಂಟಿಮೀಟ್ರ್ ಕೊಡಬೇಕು. ಇಲ್ಲಿ 4ರಿಂದ ಇಲ್ಲಿಗೆ 3.5 ಸೆಂಟಿಮೀಟರ್ ಆಕಾರ ಕೊಡೋದಕ್ಕೆ. ಇದನ್ನು ನಾವು ಇಲ್ಲಿಗಾರು ಕೊಟ್ಕೋಬೋದು ಅಥವಾ ಇಲ್ಲಿ ಕೆಳಕ್ಕಾದ್ರೂ ಕೊಡ್ಬೋದು. ಈ ಥರನೂ ಕೊಡ್ಬೋದು. ಇದು ಅಗಲ ಬೇಕು ನಮಗೆ ಅಂದರೆ, ಇಲ್ಲಾಂದರೆ ಹೀಗೆ ಇಲ್ಲಿ ಮೇಲಿಂದ ಹಾಸಿ ಹೀಗೆ ಇದಕ್ಕೆ ಸೇರಿಸಿ ಆಕಾರ ಕೊಡ್ಬೋದು. ಈಗ ಇಷ್ಟ ಆಗುತ್ತಲ್ಲ. ನೆಕ್ಸ್ಟ್ ಇಲ್ಲಿ 2 ಸೆಂಟಿಮೀಟ್ರ್ ಹೆಚ್ಚಿಗೆ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಇದನ್ನು ಇಲ್ಲಿ ಎಕ್ಸಿಗೆ ಸೇರಿಸ್ಕೋಬೇಕು ನಾವು. ಹೀಗೆ ಸೇರಿಸಿದ್ಮೇಲೆ ಮತ್ತೆ ಇಲ್ಲಿ 2 ಸೆಂಟಿಮೀಟ್ರಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಹಾಕಿ ಇದನ್ನು ಕೂಡ ನಾವು ಈಗ ಹಾಕಬೇಕು. ಇದಿಷ್ಟು ತೋಳುಳ್ಳ ಜಬಲದ ರಚನೆ. ಇದನ್ನು ಈಗ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಒಂದೇ ಆಕಾರ ಬರೋದ್ರಿಂದ ಎರಡಕ್ಕೂ ಸೇರಿಸಿ ಅಷ್ಟು ಕುತ್ತಿಗೆ ಆಕಾರ ತೆಗಿಬೇಕು. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಸೈಡ್ ಶೇಪ್ ಯಾವ ಥರ ತೆಗಿಬೇಕು ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇಲ್ಲಿಂದ ಇಟ್ಕೊಂಡು ಇದು ಒಳಗೆ ಹೊಟ್ಟೋಗುತ್ತೆ ಬಟನ್ ಫೋಲ್ಡಿಂಗ್. ಇದಿಷ್ಟು ಮೇಲ್ಗಡೆ ತಗೊಳ್ಳಿ. ಇದನ್ನೀಗ ಓಪನ್ ಮಾಡಿದಾಗ ಹೇಗೆ ಕಾಣುತ್ತೆ ತೋರಿಸ್ತೀನಿ ನೋಡಿ. ನೋಡಿ, ಇದು ತೋಳು ಕಟ್ಟಾಗೋದಿಲ್ಲ, ಈ ಥರ ಇರುತ್ತೆ. ತೋಳು ಕಟ್ಟಾಗೋದಿಲ್ಲ. ಪಟ್ಟಿನ ಯಾವ ಥರ ಕಟ್ ಮಾಡಬೇಕು ಅನ್ನೋದು ನಾನು ಇದರಲ್ಲಿ ಪೇಪರ್ನಲ್ಲಿ ತೋರಿಸ್ತೀನಿ ನೋಡಿ. ಈಗಿದೆಲ್ಲ ಇದನ್ನು 4 ಪಕ್ಕ ಮಡಿಸಿಟ್ಕೋಬೇಕು. ಮಡಿಸಿಟ್ಕೊಂಡು ಇದ್ರ ಮೇಲೆ ರಚನೆ ಆಗ್ತದೆ. ಇದು ನೋಡಿ, ಇಲ್ಲಿಂದ ಇಲ್ಲಿಗೆ 3.5 ಸೆಂಟಿಮೀಟರ್, ಮತ್ತು ಇಲ್ಲಿಂದ ಇಲ್ಲಿಗೆ ಇದೇ ಸುತ್ತಳತೆ 4ನೇ 1 ಭಾಗ. ಎಲ್ಲ ಸ್ಕ್ವಯರ್ ಆಗಿ ಸೇರಿಸಿ ಇಲ್ಲಿಂದ 1 ಸೆಂಟಿಮೀಟರ್ ಪಾಯಿಂಟ್ ಇಟ್ಕೊಂಡು ಇದನ್ನು ಆಕಾರ ಕೊಡಬೇಕು. ಕುತ್ತಿಗೆ ಇದರಲ್ಲಿ ಹಿಂಭಾಗ ಮುಂಭಾಗ ಬರಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಎರಡೂ ಸೇರಿಸಿ ಇಲ್ಲಿಂದ ಸುತ್ತ 5 ಸೆಂಟಿಮೀಟರ್ ಇಟ್ಕೋಬೇಕು ನಾವು. ನೋಡಿ, ಇಲ್ಲೂ 5, ಈ ಕುತ್ತಿಗೆ ಕಟ್ಟಾಗಿರ್ತಲ್ಲ ಅಲ್ಲಿಂದ 5, ಇಲ್ಲಿಂದ 5 ಹೀಗೆ ಇಟ್ಕೊಂಡು ಇದನ್ನು ಕೂಡ ಸ್ಕ್ವಯರ್ ಆಗಾದರೂ ಮಾಡ್ಕೋಬೋದು ನಾವು. ಆಕೃತಿಯಲ್ಲಿ ಕಟ್ಕೋಬೇಕು. ಈ ಥರ ಕೊಟ್ಟಾದ್ಮೇಲೆ ಇದನ್ನು ಸೇಮ್ ನಾವು ಏನು ಕುತ್ತಿಗೆ ಕಟ್ ಮಾಡಿದ್ವೋ ಅದೇ ಥರ ಕಟ್ ಮಾಡಬೇಕು.
ಮಾಡಿದ್ರೆ ಈ ಥರ ಬರುತ್ತೆ. ಇದನ್ನು ನಾವು ಈ ಜಬಲಾಕ್ಕೆ ಯಾವ ಥರ ಇಟ್ಟು ಹೊಲಿಬೇಕು ಅನ್ನೋದನ್ನು ತೋರಿಸ್ತೀನಿ. ಹೀಗಾಗಿ ಇದೆಯಲ್ಲ, ಹೀಗೆ ಇದ್ರ ಸುತ್ತಲೂ ಇದನ್ನಿಟ್ಟು ಹೀಗೆ ಇದ್ರ ಸುತ್ತಲೂ ಇಟ್ಬಿಟ್ಟು ಇಲ್ಲಿಂದಲೂ ಈ ಥರ ಸುತ್ತ ಹೊಲಿಗೆ ಹಾಕ್ಕೊಬೇಕು. ಹೊಲಿಗೆ ಹಾಕಿ ಇದನ್ನೆಲ್ಲ ಸಣ್ಣಗೆ ಹೆಜ್ಜಲ್ಲಿ ಮಡಿಸ್ಕೊಳ್ಕೊಂಡಿರ್ಬೇಕು ಮೊದಲೇ. ಮತ್ತು ಇದನ್ನ ಹಿಂಗೆ ಮಡಿಸಿ ಟರ್ನಿಂಗ್ ಸೀಮ್ ಅಂತ ಹಾಕೋತೀವಿ ಇದ್ರ ಮೇಲೊಂದು ಹಾಕಿ, ಆಮೇಲೆ ಅದನ್ನು ಫುಲ್ಲು ಒಳಗೆ ಮಡಿಸಿ ಹೊಲಿಬೇಕು. ಇಲ್ಲಿ ಒಂದು ಹೋಲ್ ಮಾಡಿ ಕಾಜ ಮಾಡಬೇಕು ನಾವು ಲಾಡಿನ ತಗೊಳ್ಳೋಕ್ಕೆ. ಇದು ಹೊಲ್ಕೊಂಡಾದ್ಮೇಲೆ ಈ ತೋಳನ್ನ ನಾವು ಮಡಿಸ್ಕೊಳ್ಕೋಬೇಕು ಒಳಭಾಗಕ್ಕೆ. ಈ ಕಡೆ ಬಾಟಮ್ ಮಡಿಸ್ಕೊಳ್ಬೇಕು. ಮತ್ತು ಇದನ್ನು ಅಷ್ಟೇ ಹೊಲ್ದಾದ್ಮೇಲೆ ಇಲ್ಲಿ ಇಷ್ಟು ಒಂದು 10 ಸೆಂಟಿಮೀಟ್ರ್ ಓಪನ್ ಬಿಡಬೇಕು. ಓಪನ್ ಬಿಟ್ಟು ಅದನ್ನು ಮಡಿಸ್ಕೊಳ್ಕೋಬೇಕು. ಈ ಬಾಟಮ್ ಕೂಡ ಒಳಗಡೆಗೆ ಮಡಿಸ್ಕೊಳ್ಕೋಬೇಕು. ಇದನ್ನು ಕ್ಲೀನಾಗಿ ಹೊಲ್ಕೊಂಡಾದ್ಮೇಲೆ ಇಲ್ಲಿ ಎಡ್ಜ್ ಮಡಿಸಿ ಹೊಲ್ದಿಬೇಕು. ಹೊಲ್ದಾದ್ಮೇಲೆ ಇಲ್ಲಿಂದನೂ ಎರಡನ್ನೂ ಸೇರಿಸಿ ಜಾಯಿನ್ ಮಾಡಿದ್ರೆ ಜಬಲ ರೆಡಿ ಆಯಿತು. ಈ ಥರ ಸೇರಿಸಿ ಇಲ್ಲಿಂದನೂ ಬಾಟಮ್ ಹೊಲ್ದಾದ್ಮೇಲೆ ಇಲ್ಲಿಂದನೂ ಇಲ್ಲಿವರೆಗೂ ಸೇರಿಸಿ ಲಾಕ್ ಮಾಡಿದಾಗ ಜಬಲ ನೀಟಾಗಿ ಕಾಣುತ್ತೆ. ಹೊಲ್ದಾದ್ಮೇಲೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕುತ್ತಿಗೆಗೆ ಒಂದು ಲಾಡಿ ಹಾಕಿದಾಗ ಅದನ್ನು ಎಳೆದು ರಿಂಕಲ್ಸ್ ಥರ ಬರುತ್ತೆ. ಕಟ್ಟಿದ್ರೆ ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಫ್ರಾಕ್ಗಳಿಗೆಲ್ಲ ಈ ಥರ ಬಂದಿರುತ್ತೆ. ಕೆಲವರಲ್ಲೆಲ್ಲ ಫ್ರಾಕಲ್ಲೂ ಎಳೆದು ಕಟ್ಟೋ ಥರ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹೊಲ್ದಾದ್ಮೇಲೆ ಭಾಳ ಚೆನ್ನಾಗಿ ಕಾಣುತ್ತೆ ಇದು. ನೀವು ಒಂದ್ಸಲ ಟ್ರೈ ಮಾಡಿ. ಬಟ್ಟೆಯಲ್ಲಿ ಯಾವ ಥರ ಬರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಪೇಪರನ್ನು ಇಟ್ಕೊಂಡು ಬಟ್ಟೆನ ಇದೇ ರೀತಿ ಮೆಥಡಲ್ಲಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಇದು ಪರ್ಫೆಕ್ಟ್ ಅಳತೆ ಆಗುತ್ತೆ. ಇದನ್ನು ಸಣ್ಣಕ್ಕಿರೋ ಮಕ್ಕಳಾದರೆ 3 ವರ್ಷದವರು ಹಾಕ್ಕೋಬೋದು. 2 ವರ್ಷ 3 ವರ್ಷದ ಮಕ್ಕಳವ್ರಿಗೂ ಈ ಜಬಲನ ಹಾಕ್ಕೋಬೋದು. ಸೆಕೆಗಾಲಕ್ಕಂತೂ ಇದು ಭಾಳ ಚೆನ್ನಾಗಿರುತ್ತೆ. ಮಕ್ಳಿಗೆ ಹಾಕೋದಕ್ಕೆ ಸೆಕೆ ಆಗೋದಿಲ್ಲ, ಬೆವರು ಬರೋಲ್ಲ. ಕಾಟನ್ ಬಟ್ಟೆನೂ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ರೆ ಮುಂದಿನ ಪಾಠ ಹೇಳೋಕ್ಕೆ ನಮಗೂ ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ. ಇನ್ನು ಮುಂದೆ ಒಳ್ಳೊಳ್ಳೆ ಪಾಠ ನಾನು ಹೇಳ್ತೀನಿ.